ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವಿರೋದು ಗದಗಲ್ಲಿ. ಗದಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಿನ್ನೆ ಹಾಕಿರೋದು ನನ್ನ ಫಸ್ಟ್ ವ್ಲಾಗ್. ನಿನ್ನೆ ಫ್ರೈಡೇ, ಅದಕ್ಕೆ ನಾನು ಕರಿಯಮ್ಮನ ಕಲ್ಗುಡಿ ದೇವಸ್ಥಾನನೇ ತೋರಿಸಿದ್ದೀನಿ. ಇದು ಗದಗಲ್ಲಿರೋ ಜನರಿಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲೇ ಪವರ್ಫುಲ್ ದೇವಸ್ಥಾನ. ಅದಕ್ಕೆ ನಾನು ಫ್ರೈಡೇ ವ್ಲಾಗಲ್ಲಿ ಆ ದೇವಿನೇ ತೋರಿಸಿದ್ದೀನಿ. ನಾವಿರೋದು ಬಾಡಿಗೆ ಮನೆಯಲ್ಲಿ. ಇಲ್ಲೇ ಮುಂದೆ ಜಾಸ್ತಿ ಜಾಗ ಇಲ್ಲ, ಹಂಗಾಗಿ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಶೋ ಪ್ಲಾಂಟ್ಸ್ ಎಲ್ಲ ವೇಸ್ಟ್ ಡಬ್ಬ, ಆಮೇಲೆ ಪೇಂಟ್ ಡಬ್ಬದಲ್ಲೆಲ್ಲ ಹಾಕಿದ್ದೀನಿ. ಜಾಸ್ತಿ ಯಾವುದಕ್ಕೂ ಖರ್ಚೇನು ಮಾಡೋಕ್ಕೆ ಹೋಗಿಲ್ಲ. ಇದಕ್ಕೆ ನಾನು ತರಕಾರಿ ನೀರು, ಅಕ್ಕಿ ತೊಳೆದಿರೋಂಥ ನೀರು ಬಿಟ್ಟರೆ ಇನ್ನೇನು ಹಾಕಲ್ಲ. ಹೂವಿನ ಗಿಡನೂ ಇದ್ದಾವೆ, ಅವನ್ನೆಲ್ಲ ಮೇಲೆ ಟೆರೆಸ್ ಮೇಲೆ ಇಟ್ಟಿದ್ದೀನಿ. ಆ ಗಿಡಗಳೆಲ್ಲ ಜಾಸ್ತಿ ಬಿಸಿಲು ಬೇಕು, ಅದ್ರದ್ದು ಒಂದಿನ ಬ್ಲಾಗ್ ಮಾಡ್ತೀನಿ. ಇದು ನಮ್ಮ ಮನೆ ಮುಂದೆ ಇಟ್ಟಿರೋಂಥ ತುಳಸಿ ಗಿಡ. ಇದು ನಮ್ಮ ಮನೆಯಲ್ಲಿರುವಂಥ ದೇವರು. ಪೂಜೆ ಎಲ್ಲ ಆಗಿದೆ. ದೇವ್ರ ಮನೆ ಅಂತ ಏನು ಸೆಪ್ರೇಟಾಗಿಲ್ಲ. ಅಡುಗೆ ಮನೆಯಲ್ಲಿ ಚಿಕ್ಕದಾಗಿ ಒಂದು ಕಟ್ಟೆ ಕೊಟ್ಟಿದ್ದಾರೆ ದೇವ್ರ ಮೂಲೆಯಲ್ಲಿ. ಸೊ ಅದ್ರ ಮೇಲೇ ನಾವು ಒಂದು ಮಂಟಪನ ಇಟ್ಟಿದ್ದೀವಿ. ಅದರಲ್ಲಿ ಚಿಕ್ಕದಾಗಿ ದೇವ್ರನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗ ಪೂಜೆ ಆಗಿದೆ. ಶನಿವಾರ ನನ್ನ ಮಗನ ಸ್ಕೂಲ್ ಬೇಗ ಇರುತ್ತೆ. ಅವ್ನು ಬೇಗ ಹೊರಟೋಗ್ತಾನೆ, 7 ಗಂಟೆಗೆ ಹೊರಟೋಗ್ತಾನೆ. ಹಾಗಾಗಿ ಪೂಜೆ ತಿಂಡಿ ಎಲ್ಲ ಬೇಗ ಆಗೋಗಿದೆ. ಇವತ್ತು ತಿಂಡಿಗೆ ನಾನು ದೋಸೆ ಮಾಡಿದೆ. ದೋಸೆ ಮತ್ತು ಚಟ್ನಿ. ಪಲ್ಯ ಎಲ್ಲ ಏನು ಮಾಡೋಕ್ಕಾಗಿಲ್ಲ. ಸ್ಯಾಟರ್ಡೇ ಇರೋದ್ರಿಂದ ಎಲ್ಲ ಕೆಲಸ ಬೇಗ ಮುಗಿಸ್ಕೊಬೇಕಾಗುತ್ತೆ. ಇದು ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಏನಾರ ಮಿಸ್ಟೇಕ್ ಆದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.